ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಬಿ ಡಿ ಎ ಸೈಟ್ ಸೈಟ್ನ ಮೆಜರ್ಮೆಂಟು ನಮ್ಮ ಸ್ನೇಹಿತರು ಒಂದು ಬಿ ಡಿ ಎ ಸೈಟ್ ಹತ್ರ ಕರ್ಕೊಂಡು ಹೋಗಿದ್ರು. ಅದನ್ನು 20x30 ಅಂತ ಹೇಳ್ತಾ ಇದ್ರು. 20x30 ಟೇಪ್ ಹಿಡಿದು ಅಳತೆ ಮಾಡಿದಾಗ 20x30 ಬರಲೇ ಇಲ್ಲ ಸೈಟು. ಕಲ್ಲನ್ನು ನೆಟ್ಟಿದ್ರು, ಬೌಂಡ್ರಿ ಗೆರೆಯನ್ನು ಅಂದರೆ ಕಲ್ಲನ್ನು ಬೌಂಡ್ರಿ ಲೈನನ್ನು ಹಾಕಿ ಒಂದು ಕಲ್ಲನ್ನೇ ನೆಟ್ಟಿದ್ದವು. ಅದನ್ನು ಅಳತೆ ಮಾಡಿದಾಗ 20x30 ಅಂದರೆ 600 ಸ್ಕ್ವೇರ್ ಫೀಟು. 600 ಸ್ಕ್ವೇರ್ ಫೀಟ್ ಬರಲೇ ಇಲ್ಲ. ಹಾಗೆ ಪೇಪರ್ ತೆಗೆದು ನೋಡಿದಾಗ ಗೊತ್ತಾಯ್ತು ನಮಗೆ, ಅಲ್ಲಿ 20x30 ಅಂತ ಇರಲಿಲ್ಲ, 6x9 ಮೀಟರ್ ಅಂತ ಇತ್ತು. ಇದೇನಿದು ಆಶ್ಚರ್ಯ? ಜನ ಎಲ್ಲ ಏನು ಮಾತಾಡ್ತಾರೆ? 20x30 ಹಾಫ್ ಸೈಟ್ ತೊಗೊಂಡಿದ್ಯಾ, 30x40 ಫುಲ್ ಸೈಟ್ ತೊಗೊಂಡಿದ್ಯಾ, ಈ ರೀತಿ ಜನಗಳು ಮಾತಾಡ್ತಾರೆ. ಆದರೆ ಬಿ ಡಿ ಎ ಪೇಪರಲ್ಲಿರ್ಬೋದು, ಅಲಾಟ್ಮೆಂಟ್ ಲೆಟ್ರ್ ಇರ್ಬೋದು, ಸೇಲ್ ಡೀಡ್ ಇರ್ಬೋದು, ಯಾವುದೇ ಪತ್ರ ತೆಗೆದು ನೋಡಿದ್ರೂ ಅಲ್ಲಿ ಮೀಟರ್ ಲೆಕ್ಕನೇ ಇರುತ್ತೆ. ಆದರೆ ಜನಸಾಮಾನ್ಯರು ಹೆಚ್ಚಾಗಿ ಬಳಸೋದು ಸ್ಕ್ವೇರ್ ಫೀಟ್ ಲೆಕ್ಕ. ಇದಕ್ಕೆ ಹೀಗೆ ಉಲ್ಟಾ? ಹಾಗಾದರೆ ಬಿ ಡಿ ಎ ನಮಗೇನಾದರೂ ಮಂಕು ಬೂದಿ ಎರಿಸ್ತಾ ಇದೆಯಾ? ಸ್ನೇಹಿತರೆ, ಏನಾಗ್ತಾ ಇದೆಯೇ ಈ ಒಂದು ಲೆಕ್ಕಾಚಾರದಲ್ಲಿ? ಒಟ್ಟಾರೆ ಬಿ ಡಿ ಎಗೆ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಹೇಗೆ ಬೆನಿಫಿಟ್ಟು ಸ್ನೇಹಿತರೆ? 20x30 ಅಂದರೆ ನಮ್ಮ ಲೆಕ್ಕಾಚಾರ ಪ್ರಕಾರ 600 ಸ್ಕ್ವೇರ್ ಫೀಟು. ಆದರೆ ಬಿ ಡಿ ಎ ಇದನ್ನು 6x9 ಅಂತ ಹೇಳುತ್ತೆ. 6 × 9 ಮೀಟರ್ ಅಂತ ಹೇಳುತ್ತೆ. 6x9 ಮೀಟರ್ ಅಂದರೆ 580 ಸ್ಕ್ವೇರ್ ಫೀಟ್ ಬರುತ್ತೆ. 600 580 ಹೋದರೆ ಇನ್ನು 20 ಸ್ಕ್ವೇರ್ ಫೀಟು ನಮಗೆ ಲಾಸ್ ಆಗುತ್ತಲ್ಲ. ಹೌದು ಸ್ನೇಹಿತರೆ, ಇದು ಬಿ ಡಿ ಎ ಅವರ ಒಂದು ಮೆಜರ್ಮೆಂಟ್ ಸಿಸ್ಟಮು ಮೀಟರ್ ಲೆಕ್ಕದಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ಒಳ್ಳೆ ಆದಾಯ ಬರ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದನ್ನೇ ಉಳಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಹಾಗಾದರೆ ಬಿ ಡಿ ಎವರು ಯಾಕೆ ಮೀಟರ್ ಲೆಕ್ಕನೇ ಮುಂದುವರಿಸ್ತಾ ಇದ್ದಾರೆ? ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಯಾಕೆ ಅವರು ಮುಂದುವರೆದಿಲ್ಲ? ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಎಲ್ಲ ಜನಸಾಮಾನ್ಯರು ಇಡೀ ವರ್ಲ್ಡಲ್ಲಿ ಎಲ್ಲರೂ ಬಳಕೆ ಮಾಡ್ತಾ ಇರುವಂಥ ಮೆಜರ್ಮೆಂಟ್ ಯಾವುದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕ. ಆದರೆ ಬಿ ಡಿ ಎ ಮಾತ್ರ ಇನ್ನೂ ಮೀಟರ್ ಲೆಕ್ಕದಲ್ಲಿಯೇ ಕುಳಿತಿದೆ. ಸ್ನೇಹಿತರೆ, ಬಿ ಡಿ ಎ 2000 ಹಿಂದಕ್ಕೆ ಹೋದರೆ ಅವರು ಸಹ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಕೊಡ್ತಾ ಇದ್ರು. ಈಗ ಬನಶಂಕರಿ ಇರ್ಬೋದು, ಅಂಜನಾಪುರ ಇರ್ಬೋದು, ಈ ಥರ ಬಿ ಡಿ ಎ ಲೇಔಟ್ ಮಾಡಿದಾಗ ಅವರು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಕೊಡ್ತಾ ಇದ್ರು. ಆದರೆ 2000 ಇಸ್ವಿ ಆದ ನಂತರ ಅವರು ಮೀಟರ್ಗೆ ಬದಲಾವಣೆ ಆಗ್ತಾರೆ. ಒಂದು ಟ್ರಿಕ್ಸನ್ನು ಯೂಸ್ ಮಾಡ್ತಾರೆ, 6x9 ಮೀಟರ್ ಅಂತ. ಇದರಿಂದ ಸಾಕಷ್ಟು ಬಿ ಡಿ ಎಗೆ ಹಣ ಹರಿದು ಬರುತ್ತೆ. ಹಾಗೆ ಸೈಟ್ ಮೆಜರ್ಮೆಂಟಲ್ಲಿ ಒಂದು 20 ಸ್ಕ್ವೇರ್ ಫೀಟ್, ಹಾಫ್ ಸೈಟಲ್ಲಿ 20 ಸ್ಕ್ವೇರ್ ಫೀಟ್ ಉಳಿತಾಯ ಆದರೆ ಎಷ್ಟು ಲಾಭ ಬರುತ್ತೆ? ಆದರೆ ಒಂದು ಬಿ ಡಿ ಎ ಸೈಟಲ್ಲಿ ನೀವು ಸೈಟ್ ತೊಗೊಬೇಕು ಅಂತ ಹೋಗಿ ಅವರು ಮೀಟರ್ ಲೆಕ್ಕ ಹೇಳೋದೇ ಇಲ್ಲ, ಸ್ಕ್ವೇರ್ ಫೀಟ್ ಲೆಕ್ಕನೇ ಹೇಳ್ತಾರೆ. 30x40 ಈ ಒಂದು ಸ್ಕ್ವೇರ್ ಫೀಟ್ಗೆ 15,000 ಅಂತ ಹೇಳ್ತಾರೆ. ಆದರೆ ಅಫಿಷಿಯಲ್ ಆಗಿ ಪೇಪರಲ್ಲಿ ಬರ್ಸೋದು ಎಷ್ಟು ಬರ್ಸ್ತಾರೆ? ಅವಾಗ 9 × 12 ಮೀಟರ್ ಅಂತ ಬರ್ಸ್ತಾರೆ. 30 ಅಂದರೆ 30-40 ಸೈಟನ್ನು ಬಿ ಡಿ ಎ ಲೆಕ್ಕದ ಪ್ರಕಾರ 9 × 12 ಮೀಟರ್ ಅಂತ ಕೊಡ್ತಾರೆ. ಅದು ಒಟ್ಟು 1200 ಸ್ಕ್ವೇರ್ ಫೀಟ್ ಇರೋದಿಲ್ಲ, 1162.5 ಸ್ಕ್ವೇರ್ ಫೀಟ್ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈ ರೀತಿ ಲೆಕ್ಕಾಚಾರದಲ್ಲಿ ಬಿ ಡಿ ಎ ತನ್ನ ಬುದ್ಧಿವಂತಿಕೆಯನ್ನು ಯೂಸ್ ಮಾಡ್ತಾ ಇದೆ. ಸೈಟ್ ಮೆಜರ್ಮೆಂಟ್ಗಳನ್ನು 6x9, 9 × 12, 12 × 15, 12 × 18 ಮೀಟರ್, ಈ ಥರ ಮೀಟರ್ ಲೆಕ್ಕದಲ್ಲಿ ಬಿ ಡಿ ಎ ನಮಗೆ ಸೇಲ್ ಡೀಡ್ ಇರ್ಬೋದು, ಅಲಾಟ್ಮೆಂಟ್ ಲೆಟ್ರ್ ಇರ್ಬೋದು, ಹೀಗೆ ಅಂದರೆ ಬಿ ಡಿ ಎಯಿಂದ ಬರುವಂಥ ಯಾವುದೇ ಅಫಿಷಿಯಲ್ ರೆಕಾರ್ಡ್ಗಳೆಲ್ಲ ಮೀಟರ್ ಲೆಕ್ಕದಲ್ಲಿಯೇ ಕೊಡ್ತಾರೆ. ಅವರು ಸ್ಕ್ವೇರ್ ಫೀಟ್ ಲೆಕ್ಕನ ಮರ್ತು ಬಿಟ್ಟಿದ್ದಾರೆ. ಆದರೆ
ಜನಸಾಮಾನ್ಯರು ಮಾರಬೇಕಾದಾಗ ಬಿ ಡಿ ಎ ಸೈಟನ್ನು 20/30 ಅಂತಲೇ ಹೇಳ್ತಾರೆ. 15,000 ಅಂತ 15,000ನ ಲೆಕ್ಕ ಹಾಕ್ತಾರೆ. ಅಂದರೆ 20/30 600 ಸ್ಕ್ವೇರ್ ಫೀಟ್ ಬರುತ್ತೆ. 600ಗೆ 15,000 ಇಂಟು ಮಾಡಿ ಗುಣಾಕಾರ ಮಾಡಿಬಿಟ್ಟು ಇಷ್ಟು ಲಕ್ಷ ಬರುತ್ತೆ ಅಂತ ಹೇಳ್ಬಿಡ್ತಾರೆ. ಆದರೆ ಅದು ಬರೋದು ಮೀಟರ್ ಲೆಕ್ಕ. ಆದರೆ ಜನಸಾಮಾನ್ಯರು ಇದನ್ನು ಮಾರಬೇಕಾದಾಗ ಕೊಳ್ಳಬೇಕಾದಾಗ ಅವರು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಹೇಳ್ತಾರೆ. ಆದರೆ ಅಫಿಷಿಯಲ್ ಆಗಿ ಪೇಪರಲ್ಲಿ ಬರಿಬೇಕಾದಾಗ ಮೀಟರ್ ಲೆಕ್ಕದಲ್ಲೇ ಬರೀತಾರೆ. ಸ್ನೇಹಿತರೆ, ನೀವೇನಾದರೂ ಈ ವಿಷಯ ಗೊತ್ತಿಲ್ಲದೇನೆ ನೀವು 20/30 ಅಥವಾ 30/40 ನಮ್ಮ ಸೈಟ್ ಇದೆ, ಒಂದು ಫುಲ್ ಸೈಟ್ ಇದೆ ಅಂತ ಏನಾದರೂ ಟೇಪ್ ಹಿಡಿದು ಅಳತೆ ಮಾಡಿ ಅಲ್ಲೇನಾದ್ರೂ ಗಿಲ್ಲರ್ ಹಾಕಿ ಬಿಲ್ಡಿಂಗನ್ನು ಕಟ್ಟಕ್ಕೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಬಿಟ್ರೆ ನಿಮಗೆ ಖಂಡಿತ ನಷ್ಟ ಉಂಟಾಗುತ್ತೆ. ಯಾಕೆ ಅಂದರೆ ಅಲ್ಲಿ ಫುಲ್ ಸೈಟ್ ಅಂತ ಬಂದಾಗ ಎಷ್ಟು ಬರುತ್ತೆ ಮೆಜರ್ಮೆಂಟು? 9x12. ನಾವು ಹೇಳ್ತಾ ಇದ್ದೀವಿ 30/40 ಅಂತ ಬಾಯಲ್ಲಿ ಹೇಳ್ತಾ ಇರ್ತೀವಿ. ಆದರೆ ನಿಜವಾದ ಅಳತೆ 9x12 ಮೀಟರ್, ಅಂದರೆ 1162.5 ಮೀಟರ್. ಮೀಟರ್ ಲೆಕ್ಕದಲ್ಲಿಯೇ ಲೆಕ್ಕ ಹಾಕಬೇಕಾಗತ್ತೆ. ನೀವು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾದಾಗ ಕನ್ಸ್ಟ್ರಕ್ಷನ್ ಆದಮೇಲೆ ಅದರ ಇಡೀ ಬಿಲ್ಡಿಂಗ್ನು ಎಷ್ಟು ಬೆಲೆ ಅಥವಾ ಎಷ್ಟು ಕೂಲಿಯವರಿಗೆ ಅಥವಾ ಬಿಲ್ಡಿಂಗ್ ಯಾರು ಒಪ್ಕೊಂಡಿದ್ದಾನೆ ಅವನಿಗೆ ಕೊಡಬೇಕಾದಾಗ ಮೀಟ್ರ್ ಲೆಕ್ಕದಲ್ಲೇ ಲೆಕ್ಕ ಹಾಕಿ ಗಾರೆ ಕೆಲಸ ಮಾಡಿರೋರು ಇರ್ಬೋದು ಅಥವಾ ಏನೇ ಬಿಲ್ಡಿಂಗ್ ಏನೇ ಕೆಲಸ ಇದ್ರೂ ಮೀಟ್ರ್ ಲೆಕ್ಕದಲ್ಲೇ ಹಾಕಬೇಕು. ಮೀಟ್ರ್ ಲೆಕ್ಕದಲ್ಲೇ ಬೌಂಡ್ರಿನ ಫಿಕ್ಸ್ ಮಾಡಬೇಕು. ಅದನ್ನು ಆಯಾ ತಪ್ಪಿ ಏನಾದರೂ ಈ ಥರ ನಾವು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹಾಕ್ತೀವಿ ಅಂದರೆ ನಿಮ್ಮ ಲೆಕ್ಕ ತಪ್ಪಾಗುತ್ತೆ ಸ್ನೇಹಿತರೆ. ಆದ್ದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ಬಿಲ್ಡರ್ಸ್ಗಳಿರ್ಬೋದು, ಸೇಲ್ ಮಾಡೋರು ಇರ್ಬೋದು, ಅವರೆಲ್ಲ ಇದೇ ರೀತಿಯಲ್ಲಿಯೇ ಹೇಳ್ಬಿಡ್ತಾರೆ 30/40 ಫುಲ್ ಸೈಟ್ ತೊಗೊಳ್ಳಿ, ಅದರ ಬೆಲೆ 15,000 ಅಡಿಗೆ ಅಥವಾ 20,000 ಈ ಥರ ಲೆಕ್ಕಾಚಾರದಲ್ಲಿ ಹೇಳ್ಬಿಡ್ತಾರೆ. ಆದರೆ ಅದ ನಿಜವಾದ ಪೇಪರ್ನಲ್ಲಿರೋದು ಮೀಟರ್ ಲೆಕ್ಕ. ಬಿ ಡಿ ಯಾವಾಗಲೂ ಮೀಟರ್ ಲೆಕ್ಕದಲ್ಲೇ ಮಾಡುತ್ತೆ ಸ್ನೇಹಿತರೆ. ಅಫಿಷಿಯಲ್ ಆಗಿ ಪೇಪರ್ಗಳಲ್ಲಿ ಬರುವಂಥದ್ದು ಮೀಟರ್ ಲೆಕ್ಕ. ಸ್ನೇಹಿತರೆ, 20/30 ಅಂತಂದರೆ ನಮಗೆ 600 ಸ್ಕ್ವೇರ್ ಫೀಟ್ ಬರುತ್ತೆ. ಆದರೆ ಮೀಟರ್ ಲೆಕ್ಕದಲ್ಲಿ ಎಷ್ಟು ಬರುತ್ತೆ? 580 ಸ್ಕ್ವೇರ್ ಫೀಟ್ ಮಾತ್ರ ಸಿಗುತ್ತೆ. 600 ಸ್ಕ್ವೇರ್ ಫೀಟ್ ಸಿಗೋದಿಲ್ಲ. 30/40 ಅಂದರೆ 1200 ಅಡಿ. ಆದರೆ ಬಿ ಡಿ ಅವರವರು 9x12 ಮೀಟರ್ ಲೆಕ್ಕದಲ್ಲಿ ಕೊಡ್ತಾರೆ. ಅದು 1162.5 ಮೀಟರ್ ಇರುತ್ತೆ. 30/50 ಮೀಟರ್ ಲೆಕ್ಕದಲ್ಲಿ 9x15 ಅಂತ ಕರೀತಾರೆ. ಅದು 1452 ಮೀಟರ್ ಇರುತ್ತೆ. ಈ ರೀತಿ ಮೀಟರ್ನಲ್ಲಿ ಬಿ ಡಿ ಅವರು ನಮಗೆ ಸೈಟನ್ನು ಕೊಡ್ತಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಬಿ ಡಿ ಅವರು ಯಾವಾಗಲೂ ಮೀಟರ್ ಲೆಕ್ಕದಲ್ಲಿಯೇ ಅವರ ಅಫಿಷಿಯಲ್ ಲೆಟರ್ಗಳಿರ್ಬೋದು, ಅಲಾಟ್ಮೆಂಟ್ ಲೆಟರ್ ಇರ್ಬೋದು, ಸೇಲ್ ಡೀಡ್ ಇರ್ಬೋದು, ಎಲ್ಲವೂ ಸಹ ಮೀಟರ್ ಲೆಕ್ಕದಲ್ಲೇ ಇರುತ್ತೆ. ಆದರೆ ಮಾರಬೇಕಾದಾಗ, ಬಿಲ್ಡಿಂಗ್ ಕಟ್ಟಬೇಕಾದಾಗ ನಾವೇನು ಮಾಡಿಬಿಡ್ತೀವಿ? ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹಾಕ್ತೀವಿ. ಇದು ತಪ್ಪು. ಆದ್ದರಿಂದ ಬಿ ಡಿ ಎ ಯಾವಾಗಲೂ ಮೀಟರ್ ಲೆಕ್ಕದಲ್ಲಿಯೇ ಲೆಕ್ಕಾಚಾರವನ್ನು ಮಾಡುತ್ತೆ. ಒಟ್ಟಾರೆ ಮೀಟರ್ ಲೆಕ್ಕದಿಂದ ಜನಸಾಮಾನ್ಯರಿಗೆ ಒಂದು 600 ಸ್ಕ್ವೇರ್ 20/30 600 ಆಗುತ್ತೆ ಸ್ಕ್ವೇರ್ ಫೀಟು. ಅದರಲ್ಲಿ 20 ಸ್ಕ್ವೇರ್ ಫೀಟು ಬಿ ಡಿ ಎವರಿಗೆ ಉಳಿತಾಯ ಆಗುತ್ತೆ. ಕೊಂಡುಕೊಳ್ಳುವ ಕಸ್ಟಮರ್ಗೆ, ಗ್ರಾಹಕರಿಗೆ 20 ಸ್ಕ್ವೇರ್ ಫೀಟ್ ನಷ್ಟ ಆಗುತ್ತೆ ಬರೀ ಆಫ್ ಸೈಟಲ್ಲೇ. ಆದರೆ ಅಫಿಷಿಯಲ್ ಆಗಿ ಅದು ನಡೆದು ಬಂದಿದೆ. ಇದನ್ನು ಮುಂದೆ ಯಾವಾಗ ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಆದರೆ ಬಿ ಡಿ ಅವರು ಇದನ್ನು ಚೇಂಜು ಮಾಡೋದಿಲ್ಲ. ಯಾಕೆಂದರೆ ಅವ್ರಿಗೆ ತುಂಬ ಲಾಭವೂ ಇದೆ. ಸ್ನೇಹಿತರೆ, ಇದರ ಬಗ್ಗೆ ಇದುವರೆಗೂ ನೀವೇನಾದರೂ ಈ ರೀತಿ ತಿಳ್ಕೊಂಡಿದ್ದೀರಾ? ಸ್ಕ್ವೇರ್ ಫೀಟ್ ಲೆಕ್ಕ ಇದೆ, ಮೀಟರ್ ಲೆಕ್ಕ ಇದೆ ಅಂತ ಕೆಲವ್ರು ಗೊತ್ತಿದೆ, ಕೆಲವರು ಮಾತ್ರ ಗೊತ್ತಿಲ್ಲ. ಆದ್ದರಿಂದ ಈ ವಿಡಿಯೋ ಗೊತ್ತಿರೋರಿಗೆ ಹಾಗೆ ಗೊತ್ತಿಲ್ಲದೆ ಇರೋರಿಗೆ ಎಲ್ಲರಿಗೂ ಸಹ ವಿಡಿಯೋನ ಶೇರ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಹಾಗೆ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.